Hello everyone, welcome back to my channel. If you are new here, ನಾನು ಅನುಶ್ರೀ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ನೀವು ಕೋಡಿಂಗ್ ಆಗಲಿ ಪ್ರೋಗ್ರಾಮಿಂಗ್ ಆಗಲಿ ಬಿಗಿನರ್ ಆಗಿದ್ರೆ ದ ಮೋಸ್ಟ್ ಕಾಮನ್ ಕ್ವಶನ್ ಅರೈಸ್ ಆಗೋದು ನಿಮ್ಮ ಮೈಂಡಲ್ಲಿ. ನಾನು ಕೂಡ ಫೇಸ್ ಮಾಡಿದೆ ಸಿಚುವೇಶನ್. ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಶುಡ್ ಐ ಸ್ಟಾರ್ಟ್ ವಿತ್? ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ರೈಟ್ ಲ್ಯಾಂಗ್ವೇಜನ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಲ್ಯಾಂಗ್ವೇಜನ್ನ ಚೂಸ್ ಮಾಡಿ ಡಿಮೋಟಿವೇಟ್ ಆಗೋಕ್ಕೆ ಮತ್ತು ನೀವು ಡ್ರಾಪ್ ಆಗುವಂಥ ಸಿಚುವೇಶನ್ಸ್ ಕೂಡ ಅರೈಸ್ ಆಗುತ್ತೆ. ಸೊ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ, ಯಾವ ಫೀಲ್ಡ್ ಕಡೆ ಯೂಸ್ ಆಗುತ್ತೆ, ಯಾವ ಲ್ಯಾಂಗ್ವೇಜ್ ನಿಮಗೆ ಫಿಟ್ ಆಗುತ್ತೆ ಬಿಗಿನಿಂಗ್ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ವಿಡಿಯೋ ಎಂಡವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಟಾಪಿಕ್ ಎಂಟರ್ ಆಗೋಕ್ಕಿಂತ ಮುಂಚೆ ಏಕೆ ತುಂಬ ಇಂಪಾರ್ಟೆಂಟು ರೈಟ್ ಲ್ಯಾಂಗ್ವೇಜ್ನ ಚೂಸ್ ಮಾಡೋದು ಅನ್ನೋ ತಿಳ್ಕೊಳ್ಳೋಣ. ಏಕೆ ಅಂತಂದರೆ ಈಗ ನಾವು ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಷ್ಟೊಂದು ಪ್ಲಸ್ ಒಂದು ಮೈನಸ್ ಅನ್ನೋದಿರುತ್ತೆ. ನಾವು ಅದನ್ನು ತಿಳ್ಕೊಂಡು ನಮ್ಮ ಮೈಂಡ್ ಸೆಟ್ಗೆ ತಕ್ಕದಾಗಿ ನಾವು ಲ್ಯಾಂಗ್ವೇಜನ್ನ ಚೂಸ್ ಮಾಡಬೇಕಾಗತ್ತೆ. ಈಗ ನಾವು ಫಸ್ಟ್ ಲ್ಯಾಂಗ್ವೇಜನ್ನ ಚೂಸ್ ಮಾಡಿದ್ದೀರಿ ಅಂತಂದರೆ ಅದು ಈಸಿ ಸಿಂಟ್ಯಾಕ್ಸು, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಟ್ ದ ಬಿಗಿನಿಂಗ್ ಕೋಡಿಂಗ್ ಎಲ್ಲ ಅರ್ಥ ಮಾಡ್ಕೊಳೋದಂದರೆ ಸ್ವಲ್ಪ ಈಸಿ ಇರೋ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡಿದ್ದೀರ ಅಂದರೆ ನೀವು ಬೇಗನೆ ಕೋಡ್ನ ಕಲ್ಕೊತೀರಾ, ಬೇಗನೆ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡೋದಾಗಲಿ, ಆಪರ್ಚುನಿಟೀಸ್ನ ಸರ್ಚ್ ಮಾಡೋದಾಗಲಿ, ನಿಮ್ಗೊಂದು ಎಂಕರೇಜ್ಮೆಂಟ್, ನಿಮ್ಗೊಂದು ಕರೇಜ್ ಅನ್ನೋದು ಸಿಗುತ್ತೆ. ನಾನು ಇದು ಮಾಡಬಹುದು ಅನ್ನೋದು ನಿಮಗೆ ಮೋಟಿವೇಶನ್ ಥರ ಆಗುತ್ತೆ. ಅದೇ ನೀವು ಲ್ಯಾಂಗ್ವೇಜ್ ಯಾವುದಾದ್ರೂ, ಈಗ ಜಾವ ಅನ್ನೋದು ಸ್ವಲ್ಪ ಸಿಂಟ್ಯಾಕ್ಸ್ ಟಫಲ್ಲಿರುತ್ತೆ. ನೀವು ಫಸ್ಟಲ್ಲೇ ಅದನ್ನು ಚೂಸ್ ಮಾಡಿದ್ದೀರಂದರೆ ಸ್ಟಾರ್ಟಿಂಗ್ ಈಸಿ ಅನಿಸ್ಬಹುದೇನೋ, ಅಂತ ಬರ್ತಾ ನಿಮಗೆ ಅನಿಸುತ್ತೆ ಸಾಕಪ್ಪ ನನಗೆ ಕೋಡಿಂಗ್ ಅಂದರೆ ನನಗೆ ಇವೆಲ್ಲ ಆಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀರಾ. ಸೊ ಈಸಿ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಆಗ ನಿಮಗೆ ಪ್ರೋಗ್ರಾಮಿಂಗ್ ಆಗಲಿ ಇದಕ್ಕೆಲ್ಲ ಸ್ವಲ್ಪ ಐಡಿಯಾ ಸಿಗುತ್ತೆ. ಆಪರ್ಚುನಿಟೀಸ್ ಕಡೆ ಸರ್ಚ್ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ. ನೀವು ಒಂದು ಲ್ಯಾಂಗ್ವೇಜ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀರ ಅಂದರೆ ಬೇರೆ ಲ್ಯಾಂಗ್ವೇಜಸ್ ಎಷ್ಟು ಮಾತ್ರ ಆವಾಗ ನೀವು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಒಂದೇ ಟಾಪಿಕ್ಸ್ ಇರುತ್ತೆ. ಸಿಂಟ್ಯಾಕ್ಸ್ ಆಗಲಿ ಸ್ವಲ್ಪ ಕೆಲವೊಂದು ಕಡೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ನೀವು ಈಸಿಯಾಗಿ ಕಲ್ತ್ಕೋಬೋದು. ಸೊ ಫಸ್ಟ್ ಲ್ಯಾಂಗ್ವೇಜು ರೈಟ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡು ನಿಮ್ಮ ಮೈಂಡ್ ಸೆಟ್ ಪ್ರಕಾರ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಫಸ್ಟು ಪೈಥಾನ್ ಅಂತ ಹೇಳ್ತಾರೆ. ಏಕೆ ತುಂಬ ಜನ ಪೈಥಾನ್ನ ರೆಫರ್ ಮಾಡ್ತಾರೆ ಅಂದರೆ ಈಸಿ ಸಿಂಟ್ಯಾಕ್ಸ್ ಇರುತ್ತೆ, ವರ್ಸಟೈಲ್ ಇರುತ್ತೆ ಮತ್ತು ವೈಡ್ಲಿ ಯೂಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಪ್ರೆಸೆಂಟ್ ಡೇ ಟೆಕ್ನಾಲಜಿನಲ್ಲಿ. ಇದು ಯಾವ್ಯಾವ ಕಡೆ ಫೀಲ್ಡ್ಸಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವೆಬ್ ಡೆವಲಪ್ಮೆಂಟ್ ಸೈಡು, ಎಸ್ಪೆಷಲಿ ಬ್ಯಾಕ್ ಎಂಡ್ ನೀವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಕಡೆ ಹೋಗ್ಬೇಕು ಅಂದ್ಕೊಂಡು ಜಾಂಗೋ ಅನ್ನೋದು ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ವೆಬ್ ಡೆವಲಪ್ಮೆಂಟ್ ಸೈಡ್ಸು ಪೈಥಾನ್ ಯೂಸ್ ಮಾಡ್ತಾರೆ. ಅದೇ ಥರ ಮತ್ತು ಆಟೋಮೇಷನ್ಗಾಗಲಿ ಡೇಟಾ ಸೈನ್ಸ್ ಕಡೆ ಆಗಲಿ ಪೈಥಾನ್ನ ಯೂಸ್ ಮಾಡ್ತಾರೆ. ಜಾವಾಸ್ಕ್ರಿಪ್ಟ್ ಎಸ್ಪೆಷಲಿ ಫಾರ್ ದ ಯೂಸರ್ಸ್, ಅಂದರೆ ನಿಮಗೆ ವೆಬ್ಸೈಟ್ಸ್ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ವೆಬ್ಸೈಟ್ಸ್ನ ಡೆವಲಪ್ ಮಾಡಿ ಡಿಸೈನ್ ಆಗಿ ಬಿಲ್ಡ್ ಮಾಡಬೇಕು ಅಂತ ನಿಮ್ಗೆ ಅದ್ರ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಜಾವಾಸ್ಕ್ರಿಪ್ಟು ಬೋತ್ ಫ್ರಂಟ್ ಎಂಡ್ ವೆಬ್ ಡೆವಲಪ್ಮೆಂಟ್ ಆಗಲಿ ಬ್ಯಾಕ್ ಎಂಡ್ ವೆಬ್ ಡೆವಲಪ್ಮೆಂಟ್ಗಾಗಲಿ ಜಾವಾಸ್ಕ್ರಿಪ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಿ ಪ್ಲಸ್ ಪ್ಲಸ್ ಅನ್ನೋದು ಗೇಮ್ ಡೆವಲಪ್ಮೆಂಟ್ ಸೈಡು ಮತ್ತು ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ತುಂಬ ಡೀಪಾಗಿ ಅರ್ಥ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಸಿ ಪ್ಲಸ್ ಪ್ಲಸ್ ಯೂಸ್ ಆಗುತ್ತೆ. ಅದೇ ಥರ ಪ್ರೋಗ್ರಾಮಿಂಗ್ ಕಾಂಪಿಟೇಷನ್ಸ್ ಆಗಲಿ ಕೋಡಿಂಗ್ ಕಾಂಪಿಟೇಷನ್ ಸೈಡು ಸಿ ಪ್ಲಸ್ ಪ್ಲಸ್ ತುಂಬ ರೆಫರ್ ಮಾಡ್ತಾರೆ. ಜಾವ ಅನ್ನೋದು ದ ಮೋಸ್ಟ್ ಪಾಪ್ಯುಲರ್ ಲ್ಯಾಂಗ್ವೇಜು ಮತ್ತು ದ ಮೋಸ್ಟ್ ಪಾಪ್ಯುಲರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ತುಂಬ ಕಂಪನೀಸ್ ಆಗಲಿ ಪ್ರಿಫರ್ ಮಾಡೋದು, ಸಜೆಸ್ಟ್ ಮಾಡೋದು ನಿಮಗೆ. ಏಕೆ ಅಂತಂದರೆ ಅದು ಸ್ವಲ್ಪ ಸಿಂಟ್ಯಾಕ್ಸ್ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಕಷ್ಟ ಅಂತಾರೆ. ಬಟ್ ಇಫ್ ಯು ನೋ ದ ಬೇಸಿಕ್ಸು ಈಸಿಯಾಗಿ ನೀವು ಮಾಸ್ಟರ್ ಆಗ್ಬೋದು ಆ ಲ್ಯಾಂಗ್ವೇಜ್ನ ಕೂಡ. ಅದು ಬಂದ್ಬಿಟ್ಟು ಮೊಬೈಲ್ ಡೆವಲಪ್ಮೆಂಟ್ಸ್ ಆಗಲಿ, ಆ್ಯಪ್ ಡೆವಲಪ್ಮೆಂಟ್ಸ್ ಆಗಲಿ, ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡುತ್ತೆ. ನೀವು ತುಂಬ ಕಂಪನೀಸ್ ಪ್ರಿಫರ್ ಮಾಡೋದು ಅಂತಂದರೆ ಸಿ ಪ್ಲಸ್ ಪ್ಲಸ್ ಮತ್ತು ಜಾವನ್ನ ಪ್ರಿಫರ್ ಮಾಡ್ತಾರೆ. ಪೈಥಾನ್ ಕೂಡ ಹೌದು, ಬಟ್ ಪೈಥಾನ್ ಒಂದು ಲೈಕ್ 1-2% ಕಂಪನೀಸು ಬೇಡ ಅಂತಾರೆ. ಐ ಡೋಂಟ್ ನೋ ವಾಟ್ಸ್ ದ ರೀಸನ್, ಬಟ್ ತುಂಬ ಲೀಸ್ಟ್ ಬೇಡ ಅಂತಾರೆ. ನೀವು ಸಿ ಆಗಲಿ ಪೈಥಾನ್ ಆಗಲಿ ಬಿಗಿನಿಂಗ್ ಆಗಲಿ ಇವೆರಡು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಲ್ಯಾಂಗ್ವೇಜ್ನ ನೀವು ಪರ್ಫೆಕ್ಟ್ ಆಗಿ ಮಾಸ್ಟರ್ ಆಗಿದ್ದೀರ ಅಂದರೆ ಬೇಸಿಕ್ಸ್ನ ನೀಟಾಗಿ ಕಲ್ತ್ಕೊಂಡಿದ್ದೀರ ಅಂತಂದರೆ ಬೇರೆ ಲ್ಯಾಂಗ್ವೇಜಸ್ನ ಕಲ್ತ್ಕೊಳ್ಳೋದು ನಿಮಗೆ ತುಂಬ ಕಷ್ಟನೇ ಅನಿಸಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಅನ್ನೋದು ನೀವು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೈಂಡ್ಸೆಟ್ ಪ್ರಕಾರ, ನಿಮ್ಮ ಗೋಲ್ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಬೇಸಿಕ್ಸ್ ಕಲ್ತ್ಕೊಂಡು ಮಾಸ್ಟರ್ ಆಗಿ ಸೊ ಬೇರೆ ಲ್ಯಾಂಗ್ವೇಜಸ್ನ ಈಸಿಯಾಗಿ ನೀವು ಕಲ್ತ್ಕೋಬೋದು. ಅನಿಸ್ತಿರ್ಬೋದು ಇಷ್ಟೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಿಳ್ಕೊಂಡ್ರೆ ಕೂಡ ನನಗೆ ಯಾವುದು ಪರ್ಫೆಕ್ಟ್, ನನಗೆ ಯಾವ ಕೋಡಿಂಗ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಅನ್ನೋದು ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ನಿಮಗೆ ನಾನು ಹೇಳ್ತಿರೋದು ಬರೀ ಸ್ಟಾರ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅಂತ. ಬರೀ ಇದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಸ್ಟಿಕ್ ಆನ್ ಆಗಬೇಕು ಅಂತ ಅಲ್ಲ. ನಿಮಗೆ ಇದೊಂದು ಲ್ಯಾಂಗ್ವೇಜ್ ಸ್ಟಾರ್ಟಿಂಗ್ ಈಸಿ ಮಾಡ್ಬೋದು ಅಷ್ಟೇ. ಬಟ್ ನೀವು ಮುಂದೆ ಹೋಗ್ತಾ ನೀವು ಕೋಡಿಂಗ್ ಜರ್ನಿ ಅನ್ನೋದು ನೀವು ಸ್ಟಾರ್ಟ್ ಮಾಡ್ತಾ ನಿಮ್ಮ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡೋ ಪ್ರಕಾರ ನೀವು ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಬರೀ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀವು ಸ್ಟಿಕ್ ಆನ್ ಆಗಬಾರ್ದು.
ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಯಾವ್ದ್ರ ಕಡೆ ಇಂಟ್ರೆಸ್ಟ್ ಇದೆ, ಲೈಕ್ ರೋಬೋಟಿಕ್ಸ್ ಆಗಲಿ, ಮಿಷಿನ್ ಲರ್ನಿಂಗ್ ಆಗಲಿ, ರಿಸರ್ಚ್ ಈ ಥರ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಪೈಥಾನ್ನ ಚೂಸ್ ಮಾಡಿ. ಅದೇ ಗೇಮ್ ಡೆವಲಪ್ಮೆಂಟ್ ಸೈಡು ಗೇಮ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತಂದರೆ C++ನ ಯೂಸ್ ಮಾಡ್ಕೊಳ್ಳಿ, C++ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳಿ. ಅದೇ ಥರ ನಿಮಗೆ ವೆಬ್ ಡೆವಲಪ್ಮೆಂಟ್ ಸೈಡು ಇಂಟ್ರೆಸ್ಟ್ ಇದೆ ಅಂತಂದರೆ ಜಾವಾ ಸ್ಕ್ರಿಪ್ಟ್ ಅನ್ನೋದು ನೀವು ಲರ್ನ್ ಮಾಡಬೇಕಾಗುತ್ತೆ. ಜಾವಾ ಸ್ಕ್ರಿಪ್ಟು ಮತ್ತು ಪೈಥಾನ್ನ ಕಲ್ತ್ಕೋಬೇಕಾಗುತ್ತೆ. ಅದೇ ಮೊಬೈಲ್ ಅಪ್ಲಿಕೇಶನ್ಸ್ ಸೈಡು ನಿಮ್ಗೆ ಆ ಕಡೆ ಇಂಟ್ರೆಸ್ಟ್ ಇದೆ ಅಂತಂದರೆ ಜಾವಾ ಕಲ್ತ್ಕೋಬೇಕಾಗುತ್ತೆ. ಸೊ ನಿಮಗೆ ಕೋಡಿಂಗ್ ಅನ್ನೋದು ನೀವು ಕಂಪ್ಲೀಟ್ ಬಿಗಿನರ್, ನನಗೇನೂ ಐಡಿಯಾ ಇಲ್ಲ ಅಂತಂದರೆ ನಾನು ನಿಮಗೆ ಪೈಥಾನ್ನ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಪೈಥಾನ್ನ ಕಲ್ತ್ಕೊಳ್ಳಿಕ್ಕೆ ಅಂದರೆ ನಿಮಗೆ ಅದು ಈಸಿ, ಯೂಸರ್ ಫ್ರೆಂಡ್ಲಿ, ನಿಮ್ಗೆ ಬೇಗನೆ ಅರ್ಥ ಆಗುತ್ತೆ. ಸಿಂಟ್ಯಾಕ್ಸ್ ಕಡಿಮೆ ಇರೋದ್ರಿಂದ ನೀವು ಕೋಡಿಂಗ್ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಅಷ್ಟೊಂದು ಕಷ್ಟ ಅನಿಸಲ್ಲ ಅಂತಂದರೆ ನಿಮ್ಮ ಗೋಲ್ಸ್ ಪ್ರಕಾರ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಅದ್ರ ಕಡೆ ಫೋಕಸ್ ಮಾಡಿ. ಚೂಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಮ್ಯಾಚಸ್ ಯುವರ್ ಇಂಟ್ರೆಸ್ಟ್, ಈಸಿ ಟು ಲರ್ನ್ ಆ್ಯಂಡ್ ದಟ್ ಶುಡ್ ಹ್ಯಾವ್ ಗುಡ್ ಕಮ್ಯುನಿಟಿ ಸಪೋರ್ಟ್. ನೀವು ಲ್ಯಾಂಗ್ವೇಜ್ನ ಚೂಸ್ ಮಾಡಿದ್ದೀರ ಅಂತಂದರೆ ನಿಮ್ಗೆ ಅದರ ಒಂದು ಒಳ್ಳೆ ಗೈಡ್ ಇರಬೇಕು, ಒಳ್ಳೆ ಸಪೋರ್ಟ್ ಸಿಗಬೇಕು, ಒಳ್ಳೆ ಕೋರ್ಸ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ನೀವು ಲರ್ನ್ ಮಾಡೋಕ್ಕೆ ಆಗಲ್ವಲ್ಲ. ಆ್ಯಂಡ್ ಈಗ ನೀವು ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಕ್ಸ್ಪ್ಲೋರ್ ಮಾಡಿದ್ದೀರ, ಈಗ ನೀವು ಒಂದು ಐಡಿಯಾ ಬಂದಿರುತ್ತೆ ಯಾವ ಲ್ಯಾಂಗ್ವೇಜ್ನ ನಾನು ಚೂಸ್ ಮಾಡಿದ್ರೆ ನನ್ನ ಕೆರಿಯರ್ ಕಡೆ ಯೂಸ್ ಆಗುತ್ತೆ ಅಂತ. ಸೊ ನೀವು ಒಂದೇ ಕಡೆ ಸ್ಟಿಕ್ ಆನ್ ಆಗಿಬಿಡಿ, ಒಂದೇ ಲ್ಯಾಂಗ್ವೇಜ್ನ, ತುಂಬ ಲ್ಯಾಂಗ್ವೇಜಸ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಬಟ್ ಅಟ್ ದ ಬಿಗಿನಿಂಗ್ ನಿಮಗೆ ಈಸಿ ಆಗುವಂಥ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡು ಹೋಗಿ. ಸೊ ನೀವು ಡಿಮೋಟಿವೇಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್.